ನೀವಿಬ್ರೂ ಮತ್ತೆ ಸೇರೋವರ್ಗು ಈ 7 ಚಿಹ್ನೆಗಳು ಯಾವತ್ತಿಗೂ ನಿಲ್ಲೋದಿಲ್ಲ. ಈ ಸಂದೇಶ ನಿಮಗೆ ಸಿಕ್ಕಿರೋದಕ್ಕೂ ಒಂದು ಕಾರಣ ಇದೆ. ನೀವಿದನ್ನ ಆಕಸ್ಮಿಕವಾಗಿ ಹುಡುಕಿಲ್ಲ. ಬೈ ಮಿಸ್ಟೇಕ್ ಈ ವಿಡಿಯೋ ಮೇಲೆ ಕ್ಲಿಕ್ ಮಾಡಿಲ್ಲ. ನಿಮ್ಮ ಹಾರ್ಟಲ್ಲಿ ಯಾರೋ ಒಬ್ರು ಸ್ಥಾನ ಪಡೆದಿರೋದ್ರಿಂದಾನೇ ಇವತ್ತು ನೀವಿಲ್ಲಿರೋದು. ಮತ್ತೆ ನೀವು ನಿಮ್ಮ ಗಮನನ ಬೇರೆ ಕಡೆ ಸೆಳೆಯೋಕೆ ಎಷ್ಟೇ ಪ್ರಯತ್ನ ಮಾಡಿದ್ರು, ಎಷ್ಟೇ ಸಮಯ ಕಳೆದ್ರು, ನನಗೇನು ಬೇಡ, ಸಾಕಾಗಿದೆ ಅಂತ ಎಷ್ಟು ಸಲ ಹೇಳಿದ್ರೂ ಅವ್ರು ನಿಮ್ಮ ತಲೆಯಲ್ಲಿ ಹಾಗೇ ಇರ್ತಾರೆ. ಅವರನ್ನ ಫೀಲ್ ಮಾಡ್ತಾನೆ ಮಲಗ್ತೀರ, ಅವ್ರ ಬಗ್ಗೆ ಯೋಚನೆ ಮಾಡ್ತಾನೆ ಎಚ್ಚರ ಆಗ್ತೀರ. ಸ್ಟ್ರಾಂಗ್ ಆಗಿದ್ದಾಗ, ಅದರಲ್ಲೂ ನೀವು ವೀಕ್ ಆಗಿದ್ದಾಗ ನೀವು ಅವರನ್ನ ಫೀಲ್ ಮಾಡ್ತೀರ. ಮತ್ತೆ ನಿಮ್ಮನ್ನ ನೀವೇ ಕೇಳ್ಕೊಂಡಿರ್ತೀರ, ಅವರನ್ನ ಮರೆಯೋಕೆ ಆ ದೇವರು ಯಾಕೆ ಬಿಡ್ತಿಲ್ಲ, ನನ್ನ ಹೃದಯ ಮತ್ತೆ ಯಾಕೆ ಹಿಂದೆ ಹೋಗ್ತಿದೆ, ಈ ಕನೆಕ್ಷನ್ ಯಾಕೆ ಕೊನೆ ಆಗ್ತಿಲ್ಲ ಅಂತ. ಇವಾಗ ನಾನು ಹೇಳೋದನ್ನ ಹುಷಾರಾಗಿ ಕೇಳಿಸ್ಕೊಳ್ಳಿ. ಕೆಲವೊಮ್ಮೆ ಆ ದೇವರು ಯಾರನ್ನಾದ್ರೂ ನಮ್ಮ ಹೃದಯದಲ್ಲಿ ತಂದಿಟ್ಟು ಅವರು ಅಲ್ಲೇ ಇರೋ ರೀತಿ ಮಾಡ್ತಾನೆ. ನಿಮ್ಮನ್ನ ಹಿಂಸೆ ಮಾಡೋದಕ್ಕಲ್ಲ, ಕನ್ಫ್ಯೂಸ್ ಮಾಡೋದಕ್ಕಲ್ಲ, ಆದರೆ ನಿಮ್ಮ ಆತ್ಮಗಳು ಅವುಗಳ ಉದ್ದೇಶನ ಇನ್ನೂ ಮುಗಿಸಿಲ್ಲ ಅನ್ನೋ ಕಾರಣಕ್ಕೆ. ಮತ್ತೆ ದೇವ್ರಿದನ್ನ ಮಾಡಿದಾಗ ಅದರದೇ ಆದ ಚಿಹ್ನೆಗಳು ಇರ್ತವೆ. ಮಸುಕಾಗೋ ಚಿಹ್ನೆಗಳಲ್ಲ, ಬಂದು ಹೋಗೋ ಚಿಹ್ನೆಗಳಲ್ಲ, ಉದ್ದೇಶ ಈಡೇರೋವರೆಗೆ ಯಾವತ್ತಿಗೂ ನಿಲ್ದೇ ಇರೋ ಚಿಹ್ನೆಗಳು. ಸೊ ಇವತ್ತಿನ ಪಾಡ್ಕಾಸ್ಟಲ್ಲಿ ನೀವಿಬ್ರೂ ಮತ್ತೆ ಒಂದಾಗೋವರೆಗೂ ಆ ದೇವರು ಸ್ವತಃ ನಿಮ್ಮ ಹೃದಯದಲ್ಲಿ ಯಾರನ್ನಾದ್ರೂ ಇರಿಸಿದಾನೆ ಅನ್ನೋದನ್ನ ಬಹಿರಂಗಪಡಿಸೋ 7 ಚಿಹ್ನೆಗಳ ಬಗ್ಗೆ ತಿಳ್ಕೊತೀರ. ಸೊ ಶುರು ಹಚ್ಕೊಳ್ಳೋಣ. ಸೈನ್ 1. ನೋ ಮ್ಯಾಟರ್ ಹೌ ಮಚ್ ಟೈಮ್ ಪಾಸಸ್, ದೇ ನೆವರ್ ಲೀವ್ ಯುವರ್ ಹಾರ್ಟ್. ಸಮಯ ನಮ್ಮನ್ನ ಗುಣಪಡಿಸ್ಬೇಕು, ದೂರ ನಮ್ಮ ಭಾವನೆಗಳನ್ನ ದುರ್ಬಲಗೊಳಿಸ್ಬೇಕು, ಆದರೆ ಈ ಪರ್ಸನ್ ಜೊತೆ ಅದ್ಯಾವುದೂ ಕೆಲಸ ಮಾಡಲ್ಲ. ವಾರಗಳು ಕಳೀತಾವೆ, ತಿಂಗಳುಗಳು ಕಳೀತಾವೆ, ಇನ್ನೂ ಕೆಲವೊಂದ್ಸಲ ವರ್ಷಗಳೇ ಕಳೀತಾವೆ. ಆದರೂ ಕೂಡ ಅವ್ರು ನಮ್ಮ ಮನಸ್ಸಲ್ಲಿ ಹಾಗೆ ಉಳಿತಾರೆ. ಬಹುಶಃ ನೀವು ಅವ್ರ ಬಗ್ಗೆ ಕಾನ್ಷಿಯಸ್ಲಿ ಯೋಚನೆ ಮಾಡದೆ ದಿನಗಳನ್ನು ಕಳ್ತಿರ್ಬೋದು. ಆದರೆ ನಂತರ ಇದ್ದಕ್ಕಿದ್ದಾಗೆ ವಿಥೌಟ್ ವಾರ್ನಿಂಗ್ ಯಾವುದೋ ಒಂದು ವಿಷಯ ಅವರ ಪ್ರೆಸೆನ್ಸ್ನ ಟ್ರಿಗರ್ ಮಾಡುತ್ತೆ. ಯಾವುದೋ ಒಂದು ಸಾಂಗ್, ಯಾವುದೋ ಒಂದು ನೆನಪು, ಒಂದು ಸ್ಮೆಲ್, ಒಂದು ನಿಶ್ಶಬ್ದ ಕ್ಷಣ, ಒಂದು ಕನಸು. ಮತ್ತೆ ಅವ್ರು ಹಿಂದಿರುಗ್ತಾರೆ. ಒಂದು ಆಲೋಚನೆಯಾಗಿ ಅಲ್ಲ, ಬದಲಾಗಿ ಒಂದು ಭಾವನೆಯಾಗಿ. ಹಿಂದೆ ಯಾರೋ ಒಬ್ರಿದ್ರು, ನಾನು ಅವ್ರನ್ನ ಮಿಸ್ ಮಾಡ್ಕೋತಿದ್ದೀನಿ ಅನ್ನೋ ರೀತಿ ಇರಲ್ಲ. ಅವ್ರು ಇನ್ನೂ ನಿಮ್ಮ ಜೊತೆ ಕನೆಕ್ಷನ್ನಲ್ಲಿದ್ದಾರೆ ಅನ್ನೋ ರೀತಿ ಮಿಸ್ ಮಾಡ್ಕೋತೀರ. ಯಾಕಂದರೆ ಇದು ಎಮೋಷ್ನಲ್ ಅಟ್ಯಾಚ್ಮೆಂಟ್ ಅಲ್ಲ, ದಿಸ್ ಈಸ್ ಸ್ಪಿರಿಚುವಲ್ ರಿಮೆಂಬ್ರೆನ್ಸ್. ದೇವರು ಯಾರನ್ನಾದರೂ ನಿಮ್ಮ ಹೃದಯದಲ್ಲಿ ತಂದಿಟ್ಟಾಗ ಸಮಯ ಅವರನ್ನ ಅಳಿಸೋಕ್ಕಾಗಲ್ಲ. ಯಾಕಂದರೆ ಆ ದೇವರು ಕನೆಕ್ಟ್ ಮಾಡಿರೋದನ್ನ ಗಡಿಯಾರಗಳಿಂದ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಜಗತ್ತು ಹೇಳುತ್ತೆ ಅವರು ನನಗೇ ಸೇರಿದವರಾಗಿದ್ರೆ ಇಷ್ಟೊತ್ತಿಗಾಗಲೇ ಬರ್ತಿದ್ರು ಅಂತ. ಆದರೆ ದೇವರು ಹೇಳ್ತಾನೆ, ನಾನು ಸಿದ್ಧಪಡಿಸ್ತಿರೋದು ಸಮಯ ತಗೊಳುತ್ತೆ ಅಂತ. ಮತ್ತೆ ಸಿದ್ಧತೆ ಪೂರ್ಣ ಆಗೋವರೆಗೆ ಅವನು ಕನೆಕ್ಷನ್ನ ಜೀವಂತವಾಗಿರಿಸ್ಕೋತಾನೆ. ಸೈನ್ 2. ಯು ಟ್ರೈ ಟು ಮೂವ್ ಆನ್ ಬಟ್ ಯುವರ್ ಸೋಲ್ ರೆಫ್ಯೂಸಸ್ ಟು ಫಾಲೋ. ನೀವು ಪ್ರಯತ್ನ ಮಾಡಿದ್ರಿ, ನಿಮಗೆ ನೀವೇ ಹೇಳ್ಕೊಂಡ್ರಿ, ನನಗೆ ನೆಮ್ಮದಿ ಬೇಕು, ನನಗಿನ್ನೂ ಸಹಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ಬಹುಶಃ ನೀವು ಯಾರಾದರೂ ಒಬ್ಬ ಹೊಸ ವ್ಯಕ್ತಿನ ಭೇಟಿಯಾಗಿರ್ಬೋದು. ಸಮ್ವನ್ ಕೈಂಡ್, ಸಮ್ವನ್ ಅವೈಲಬಲ್, ಸಮ್ವನ್ ಟ್ರೀಟ್ಸ್ ಯು ವೆಲ್. ಆದರೆ ಏನೋ ಒಂದು ರಾಂಗ್ ಅನ್ಸುತ್ತೆ, ಏನೋ ಒಂದು ಎಂಟಿ ಅನ್ಸುತ್ತೆ. ನೀವು ನಗ್ತೀರಾ, ಆದರೆ ನಿಮ್ಮ ಹೃದಯ ಸಂಪೂರ್ಣವಾಗಿ ಓಪನ್ ಆಗೋದಿಲ್ಲ. ಕನೆಕ್ಟ್ ಆಗೋದಕ್ಕೆ ಪ್ರಯತ್ನ ಮಾಡ್ತೀರ, ಆದರೆ ನಿಮ್ಮ ಆತ್ಮ ಅದಕ್ಕೆ ರೆಸ್ಪಾಂಡ್ ಮಾಡೋದಿಲ್ಲ. ನೀವು ಬ್ರೇಕ್ ಆಗಿದ್ದೀರಾ ಅನ್ನೋ ಕಾರಣಕ್ಕಲ್ಲ, ನಿಮಗೆ ಕೃತಜ್ಞತೆ ಇಲ್ಲ ಅಂತಲ್ಲ, ನಿಮ್ಮ ಹೃದಯ ಈಗಾಗಲೇ ಮತ್ತೊಬ್ಬರಿಗೆ ರಿಸರ್ವ್ ಆಗಿರೋದ್ರಿಂದ. ದೇವರು ನಿಮ್ಮ ಹೃದಯದಲ್ಲಿ ಯಾರನ್ನಾದರೂ ತಂದಿಟ್ಟಾಗ ಬೇರೆ ಯಾರೋ ಬಂದು ಆ ಜಾಗದಲ್ಲಿ ಕೂತ್ಕೊಳ್ಳೋದನ್ನ ನಿಮ್ಮ ಆತ್ಮ ಒಪ್ಪೋದಿಲ್ಲ. ನೀವು ನಿಮ್ಮ ಮನಸ್ಸನ್ನ ಮನವೊಲಿಸ್ಬೋದು, ಆದರೆ ನಿಮ್ಮ ಆತ್ಮಕ್ಕೆ ಗೊತ್ತಿದೆ ಇದು ಪನಿಷ್ಮೆಂಟ್ ಅಲ್ಲ, ಪ್ರೊಟೆಕ್ಷನ್. ಸೈನ್ 3. ಯು ಫೀಲ್ ದೆಮ್ ಡ್ಯೂರಿಂಗ್ ಪ್ರೇಯರ್. ಇದು ತುಂಬ ಮುಖ್ಯ. ನೀವು ಅವ್ರ ಬಗ್ಗೆ ಅಚಾನಕ್ಕಾಗಿ ಯೋಚನೆ ಮಾಡೋದಿಲ್ಲ. ನೀವು ದೇವರಿಗೆ ಹತ್ರ ಆದಾಗ ಅವರನ್ನ ಹೆಚ್ಚಾಗಿ ಫೀಲ್ ಮಾಡ್ತೀರ. ಪ್ರಾರ್ಥನೆಯ ಸಮಯದಲ್ಲಿ, ಸರೆಂಡರ್ ಆಗೋ ಸಂದರ್ಭದಲ್ಲಿ, ಕಣ್ಣೀರಿನ ಸಮಯದಲ್ಲಿ ಕೆಲವೊಮ್ಮೆ ನೀವು ದೇವ್ರೆ
ಇದು ನಿನ್ನಿಚ್ಛೆ ಅಲ್ಲದೆ ಇದ್ರೆ ದಯವಿಟ್ಟು ಅವರನ್ನ ನನ್ನ ಹಾರ್ಟಿಂದ ಮತ್ತೆ ಮನಸ್ಸಿಂದ ತೆಗೆದಾಕೋ ಅಂತ ಕೇಳಿರ್ಬೋದು. ಆದರೆ ತೆಗೆದಾಕೋ ಬದಲು ಭಾವನೆ ಸ್ಪಷ್ಟವಾಗತ್ತೆ, ಶಾಂತವಾಗತ್ತೆ. ಯಾಕಂದ್ರೆ ದೇವರು ತಾನು ತ್ಯಜಿಸೋದಕ್ಕೆ ಪ್ಲಾನ್ ಮಾಡಿರೋದನ್ನ ಎತ್ತಿ ತೋರಿಸೋದಿಲ್ಲ. ಯಾರಾದ್ರೂ ನಿಮ್ಮ ಆಲೋಚನೆಗಳಲ್ಲಿ ನಿರಂತರವಾಗಿ ಕಾಣಿಸ್ಕೊಂಡ್ರೆ ಅದು ಗೀಳಲ್ಲ, ಹೊಂದಾಣಿಕೆ. ದೇವರು ಆತಂಕದ ಮೂಲಕ ಅಲ್ಲ, ಶಾಂತಿಯ ಮೂಲಕ ಕಮ್ಯುನಿಕೇಟ್ ಮಾಡ್ತಾನೆ. ಮತ್ತೆ ಈ ವ್ಯಕ್ತಿಯ ಆಲೋಚನೆಗಳು ವಿಚಿತ್ರವಾದ ಶಾಂತತೆಯ ಜೊತೆ ಬಂದ್ರೆ ಅದು ಕಾಕತಾಳೀಯ ಅಲ್ಲ. ಸೈನ್ ನಂಬರ್ 4, ನೋ ಮ್ಯಾಟರ್ ವಾಟ್ ಹ್ಯಾಪನ್ಸ್ ಯು ನೆವರ್ ವಿಶ್ ದೆಮ್ ಹಾರ್ಮ್. ಇದರ ಬಗ್ಗೆ ಎಚ್ಚರಿಕೆಯಿಂದ ಯೋಚನೆ ಮಾಡಿ. ನಿರಾಶೆ ನಂತರ, ಮೌನದ ನಂತರ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ನ ನಂತರ, ಸಪರೇಟ್ ಆದ ನಂತರನೂ ಕೂಡ ನೀವವರಿಗೆ ಒಳ್ಳೆಯದನ್ನೇ ಬಯಸ್ತೀರ. ನೀವು ಸೇಡ್ ತೀರಿಸ್ಕೊಳ್ಳೋದಕ್ಕೆ ಬಯಸಲ್ಲ, ಅವರು ಸಫರ್ ಆಗಬೇಕು ಅಂತ ಬಯಸಲ್ಲ, ಅವರು ಸೋಲ್ಬೇಕು ಅಂತ ಬಯಸಲ್ಲ. ಬದಲಾಗಿ ಅವರು ಹೀಲ್ ಆಗಬೇಕು ಅಂತ ಬಯಸ್ತೀರ. ಅದು ಅಹಂಕಾರದ ಮೇಲೆ ಬೇಸಾಗಿರೋ ಅಟ್ಯಾಚ್ಮೆಂಟ್ ಅಲ್ಲ, ಅದು ಅನ್ಕಂಡೀಷ್ನಲ್ ಲವ್, ದೇವರಿಂದ ಬಂದಿರೋ ಪ್ರೀತಿ. ಮಾನವನ ಪ್ರೀತಿ ಹೇಳುತ್ತೆ, ನೀನ್ ನನ್ನ ಹರ್ಟ್ ಮಾಡಿದ್ರೆ ನಾನು ನಿನ್ನ ಬಗ್ಗೆ ಕೇರ್ ಮಾಡೋದನ್ನ ನಿಲ್ಲಿಸ್ತೀನಿ ಅಂತ. ಆದರೆ ದೈವಿಕ ಪ್ರೀತಿ ಹೇಳುತ್ತೆ, ನೀನ್ ನನಗೆ ಹರ್ಟ್ ಮಾಡಿದ್ರೂ ಕೂಡ ನಾನು ನಿನಗೆ ಒಳ್ಳೆಯದನ್ನೇ ಬಯಸ್ತೀನಿ ಅಂತ. ದೇವರು ನಿಮ್ಮ ಹೃದಯದಲ್ಲಿ ಯಾರನ್ನಾದರೂ ತಂದಿಟ್ಟಾಗ ಅವನು ನಿಮ್ಮ ಹೃದಯವನ್ನ ಅವನ ಹೃದಯದ ಜೊತೆ ಜೋಡಿಸ್ತಾನೆ. ಮತ್ತೆ ಅವನು ವಿನಾಶದಲ್ಲಿ ಬೇರೂರಿರೋ ಬಂಧಗಳನ್ನ ಸೃಷ್ಟಿ ಮಾಡೋದಿಲ್ಲ. ಸೈನ್ 5, ಎವ್ರಿ ಅಟೆಂಪ್ಟ್ ಟು ಲೆಟ್ ಗೋ ಫೀಲ್ಸ್ ಫೋರ್ಸ್ಡ್, ನಾಟ್ ನ್ಯಾಚುರಲ್. ಅವರನ್ನ ಬಿಟ್ಬಿಡೋದು ಅಂದ್ರೆ ರಿಲೀಫ್ ಥರ ಅನ್ನಿಸ್ಬೇಕು. ಆದರೆ ಈ ವ್ಯಕ್ತಿ ಜೊತೆ ಬಿಟ್ಕೊಡೋದು ಅಂದ್ರೆ ನಿಮ್ಮ ಸ್ವಂತ ಹೃದಯಕ್ಕೆ ನೀವೇ ದ್ರೋಹ ಮಾಡೋ ರೀತಿ ಭಾಸವಾಗುತ್ತೆ. ನೀವು ಹೇಳ್ಬೋದು ಐ ಆಮ್ ಡನ್ ಅಂತ, ಆದರೆ ನಿಮ್ಮ ಆತ್ಮ ಪಿಸ್ಗುಡುತ್ತೆ ಇನ್ನೂ ಇಲ್ಲ ಅಂತ. ನೀವವರನ್ನ ಬ್ಲಾಕ್ ಮಾಡ್ಬೋದು, ಅವಾಯ್ಡ್ ಮಾಡ್ಬೋದು, ಅವರ ಮೆಮೊರೀಸ್ನ ಡಿಲೀಟ್ ಕೂಡ ಮಾಡ್ಬೋದು. ಆದರೆ ಆ ಕನೆಕ್ಷನ್ ಅಳ್ಸೋಗಲ್ಲ. ಆ ದೇವರು ಯಾವತ್ತಿಗೂ ಆತುರ ಪಡೋದಿಲ್ಲ. ಬಿಟ್ಕೊಡೋದು ಅನ್ಯಾಚುರಲ್ ಆಗಿ, ಭಾರವಾಗಿ ಅಥವಾ ಬಲವಂತ ಅನ್ಸಿದ್ರೆ ಅದು ದೇವರು ಇನ್ನೂ ಕೆಲಸ ಮಾಡ್ತಿರೋದನ್ನ ನೀವು ಕೊನೆಗಾಣಿಸೋಕೆ ಪ್ರಯತ್ನ ಮಾಡ್ತಿರೋದ್ರಿಂದಾನೇ ಆಗಿರ್ಬೋದು. ಸೈನ್ 6, ಯು ಆರ್ ಬೀಯಿಂಗ್ ಪ್ರಿಪೇರ್ಡ್, ನಾಟ್ ಪುಲ್ಡ್ ಕ್ಲೋಸರ್ ಇಟ್. ಇಲ್ಲಿ ತುಂಬಾ ಜನ ದೇವರನ್ನ ತಪ್ಪಾಗಿ ಅರ್ಥ ಮಾಡ್ಕೊಳ್ಳೋದು ಇಲ್ಲೇ. ದೇವರು ನಮ್ಮನ್ನ ಒಟ್ಟಿಗೆ ಸೇರ್ಸೋದಕ್ಕೆ ಬಯಸಿದ್ರೆ ಮತ್ತೆ ನಾವ್ಯಾಕೆ ಇನ್ನೂ ಬೇರೆ ಬೇರೆಯಾಗಿದ್ದೀವಿ ಅಂತ ಯೋಚನೆ ಮಾಡ್ತಾರೆ. ಯಾಕಂದ್ರೆ ಪ್ರಿಪರೇಷನ್ ಯೂನಿಯನ್ಗಿಂತ ಮೊದಲು ಬರುತ್ತೆ. ನಿಮ್ಮ ಜೀವನನ ಪ್ರಾಮಾಣಿಕವಾಗಿ ನೋಡಿ. ಈ ವ್ಯಕ್ತಿ ನಿಮ್ಮ ಹೃದಯಕ್ಕೆ ಎಂಟ್ರಿ ಆದಾಗ್ಲಿಂದನು ನೀವು ಎಮೋಷ್ನಲಿ ಬೆಳೆದಿದ್ದೀರ, ಗಾಯಗಳನ್ನ ವಾಸಿ ಮಾಡ್ಕೊಂಡಿದ್ದೀರ, ತಾಳ್ಮೆಯನ್ನ ಕಲ್ತಿದ್ದೀರ, ಬೌಂಡ್ರೀಸ್ನ ಡೆವಲಪ್ ಮಾಡ್ಕೊಂಡಿದ್ದೀರ, ಸ್ಪಿರಿಚುವಲಿ ಮೆಚೂರ್ ಆಗಿದ್ದೀರ. ದೇವರು ಆಗಾಗ ಆತ್ಮಗಳನ್ನ ಸಪರೇಟ್ ಮಾಡಿ ಅವನ್ನ ಒಟ್ಟಿಗೆ ಸೇರ್ಸೋಕ್ಕೂ ಮುಂಚೆ ಅವನ್ನ ಪ್ರತ್ಯೇಕವಾಗಿ ರೂಪಿಸ್ತಾನೆ. ಅವನು ನಿಮ್ಮನ್ನ ಬೇಗನೆ ಒಟ್ಟಿಗೆ ಸೇರ್ಸಿದ್ರೆ ನೀವು ಒಬ್ರಿಗೊಬ್ರು ಕಂಪ್ಲೀಟ್ ಮಾಡ್ಕೊಳ್ಳೋ ಬದಲು ಒಬ್ರಿಗೊಬ್ರು ಹಾನಿ ಮಾಡ್ಕೋತೀರ. ವಿಳಂಬ ಅಂದ್ರೆ ನಿರಾಕರಣೆ ಅಲ್ಲ, ದೂರ ಅಂದ್ರೆ ನಿರಾಕರಣೆ ಅಲ್ಲ, ಕೆಲವೊಮ್ಮೆ ದೂರ ಅಂದ್ರೆ ತರಬೇತಿ. ಸೈನ್ 7, ಡೀಪ್ ಡೌನ್ ಯು ಹ್ಯಾವ್ ಎ ಕ್ವೈಟ್ ಅನ್ಎಕ್ಸ್ಪ್ಲೈನಬಲ್ ಪೀಸ್. ದಿಸ್ ಈಸ್ ದ ಫೈನಲ್ ಅಂಡ್ ಮೋಸ್ಟ್ ಪವರ್ಫುಲ್ ಸೈನ್. ಗೊಂದಲಗಳಿದ್ರು, ಉತ್ತರಿಸಲಾಗದ ಪ್ರಶ್ನೆಗಳಿದ್ರು, ಅವರನ್ನ ನೀವು ಮಿಸ್ ಮಾಡ್ಕೊಂಡಿದ್ರು, ನಿಮ್ಮೆದೆಯಲ್ಲಿ ಒಂದು ಶಾಂತತೆ ಇದೆ. ನಾಟ್ ಲೌಡ್, ನಾಟ್ ಡ್ರಾಮ್ಯಾಟಿಕ್, ನಾಟ್ ಡೆಸ್ಪರೇಟ್, ಜಸ್ಟ್ ಕಾಮ್. ಆ ಶಾಂತಿ ಭರವಸೆಯಿಂದ ಬರೋದಿಲ್ಲ, ತಿಳ್ಕೊಳ್ಳೋದ್ರಿಂದ ಬರುತ್ತೆ. ದೇವರು ಸುಳ್ಳು ಶಾಂತಿನ ನೀಡೋದಿಲ್ಲ. ನೀವು ಸಂಪೂರ್ಣವಾಗಿ ಮೂವ್ ಆನ್ ಆಗಬೇಕು ಅಂತ ಬಯಸಿದ್ರೆ ಅವನು ಭಾವನೆಗಳನ್ನ ತೆಗೆದಾಕ್ತಾನೆ, ಉಳಿಸ್ಕೊಳ್ಳೋದಿಲ್ಲ. ಕ್ಲೋಸಿಂಗ್ ಮೆಸೇಜ್. ಈಗ ಆ ದೇವರು ನಿನ್ನಿಂದ ಏನ್ ಕೇಳ್ತಿದ್ದಾನೆ? ಈ ಮೆಸೇಜ್ ನಿಮ್ಮನ್ನ ರೀಚ್ ಮಾಡಿದ್ರೆ ಇದನ್ನ ಎಚ್ಚರಿಕೆಯಿಂದ ಕೇಳಿಸ್ಕೊಳ್ಳಿ. ಬೆನ್ನಟ್ಟೋದು ನಿಮ್ ಕೆಲ್ಸ ಅಲ್ಲ, ಬಲವಂತ ಮಾಡೋದು ನಿಮ್ ಕೆಲ್ಸ ಅಲ್ಲ, ಕಾಯ್ತಾ ಕೂತ್ಕೊಳ್ಳೋದು ನಿಮ್ ಕೆಲ್ಸ ಅಲ್ಲ. ನಿಮ್ ಕೆಲ್ಸ ನಂಬೋದು. ಸಮಯವನ್ನ ನಂಬಿ, ಪ್ರಾಸೆಸ್ನ ನಂಬಿ, ನೀವು ನೋಡದೇ ಇರೋದನ್ನ ಆ ದೇವರು ನೋಡಿದಾನೆ ಅನ್ನೋದನ್ನ ನಂಬಿ. ನಿಮಗಾಗಿನೇ ಉದ್ದೇಶಿಸಿರೋದು ನಿಮ್ಮಿಂದ ಮಿಸ್ ಆಗೋದಿಲ್ಲ. ದೇವರು ಬರ್ದಿರೋದನ್ನ ದೂರದಿಂದ ಅಳಿಸೋಕೆ ಸಾಧ್ಯ ಇಲ್ಲ.
ಅವನು ಆಧ್ಯಾತ್ಮಿಕವಾಗಿ ಯಾವುದನ್ನ ಸಂಪರ್ಕ ಮಾಡ್ತಾನೋ ಅದನ್ನ ಭೌತಿಕವಾಗಿ ನಾಶ ಮಾಡೋದಕ್ಕೆ ಸಾಧ್ಯ ಇಲ್ಲ. ದೇವ್ರು ಅವರನ್ನ ನಿಮ್ ಹೃದಯದಲ್ಲಿಟ್ಟಿದ್ದಾನೆ ಅಂದ್ರೆ ಅವನಿಗೆ ನಿಖರವಾಗಿ ಗೊತ್ತಿದೆ ಯಾಕೆ ಅಂತ. ಮತ್ತೆ ನೀವು ಒಂದಾಗ್ಬೇಕು ಅಂತ ಇದ್ರೆ ಅದನ್ನ ಯಾರ ಕೈಯಲ್ಲೂ ತಡೆಯೋಕ್ಕಾಗಲ್ಲ. ಮೌನ ಆಗ್ಲಿ, ದೂರ ಆಗ್ಲಿ, ಭಯ ಆಗ್ಲಿ, ಸಮಯ ಆಗ್ಲಿ, ಯಾರ ಕೈಯಲ್ಲೂ ಆಗಲ್ಲ.